ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ ಫಲಕ್ಕೆ ಸ್ವಾಗತ. ಇವತ್ತು ಒಂದು ವಿಡಿಯೋದಲ್ಲಿ ಏಪ್ರಿಲ್ 17 ವೈಶಾಖ ಮಾಸದ ಅಮಾವಾಸ್ಯೆ ಕಳೆದ ನಂತರ ಕಟಕ ರಾಶಿಯವರ ಜ್ಯೋತಿಷ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದದ್ದಲ್ಲಿ ಲೈಕ್ ಹಾಗೂ ಶೇರನ್ನು ದಯವಿಟ್ಟು ಮಾಡಿ. ಮೊದಲಿಗೆ ವೃತ್ತಿ ಮತ್ತು ಕೆಲಸದ ಬಗ್ಗೆ ನೋಡಬೇಕಾದ್ರೆ, ಯಾರೆಲ್ಲ ಕಟ್ಟಡ ಹಾಗೂ ಹೋಟೆಲ್ ಉದ್ಯಮದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಯಶಸ್ಸು ಅವರಿಗೆ ಖಚಿತ. ಆಫೀಸ್ನಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತದೆ. ಹಿರಿಯ ಅಧಿಕಾರಿಗಳಿಂದ ದುರ್ಬಲ ಸಿಗ್ತದೆ. ನಿಮ್ಮ ಕೌಶಲ್ಯ ತಕ್ಕಂತೆ ನಿಮಗೆ ಉದ್ಯೋಗ ಸಿಗ್ತದೆ. ಇನ್ನು ನಿಮ್ಮ ವ್ಯವಹಾರ ಹಾಗೂ ಬಿಸ್ನೆಸ್ ಕ್ಷೇತ್ರದಲ್ಲಿ ನೋಡಬೇಕಾದ್ರೆ, ಹೊಸ ಬಿಸ್ನೆಸ್ ಅನ್ನುವಂಥದ್ದು ಪ್ರಾರಂಭ ಮಾಡಬೇಕಂತ ವಿಚಾರಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟ ಪ್ರಭಾವಿ ವ್ಯಕ್ತಿಗಳನ್ನು ನೀವು ಭೇಟಿಯಾಗ್ತೀರಾ. ಹಣದ ವ್ಯವಹಾರದಲ್ಲಿ ಅತಿಯಾದ ನಂಬಿಕೆ ಅನ್ನುವಂಥದ್ದು ನಿಮಗೆ ಬೇಡ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡಬೇಕಾದ್ರೆ, ಆರ್ಥಿಕವಾಗಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಹಳೆಯ ಸಾಲಗಳನ್ನು ನೀವು ಪಡೆದುಕೊಂಡಿದ್ದಲ್ಲಿ ಅದನ್ನು ತೀರಿಸುವಂತಹ ಪ್ರಯತ್ನ ನಿಮ್ಮದಾಗಿರ್ತದೆ. ವಾಹನದ ರಿಪೇರಿಗಾಗಿ ಸಣ್ಣ ಖರ್ಚುಗಳು ನೀವು ವಹಿಸ್ಕೊಳ್ಬೇಕಾಗ್ತದೆ. ಸ್ಥಿರ ಆಸ್ತಿ ಮೇಲೆ ಹೂಡಿಕೆ ಮಾಡುವಂಥದ್ದು ಒಳ್ಳೆಯ ವಿಚಾರ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ, ಕುಟುಂಬದ ಕಡೆ ತಾಯಿಯ ಕಡೆಯವರಿಂದ ನಿಮಗೆ ಉತ್ತಮ ಲಾಭ ಸಿಗ್ತದೆ. ಸಂಗಾತಿಯೊಂದಿಗೆ ಅತಿ ಸುಂದರವಾದ ಕ್ಷಣವನ್ನು ನೀವು ಕಲಿತೀರಾ. ಮನೆಯಲ್ಲಿ ನೆಮ್ಮದಿಯಾದ ವಾತಾವರಣ ನಿಮ್ಮದು ಆಗ್ತದೆ. ನಿಮ್ಮ ಮೃದುವಾದ ಸ್ವಭಾವಗಳು ಮನೆಯವರ ಮನಸ್ಸನ್ನು ಗೆದ್ದುತ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ, ಸಣ್ಣ ಪುಟ್ಟ ಹೊಟ್ಟೆಯ ಸಂಬಂಧಪಟ್ಟ ಕಾಯಿಲೆಗಳು ಕಾಣಿಸ್ಕೊಳ್ಬಹುದು. ಕೆಮ್ಮಿನ ಸಮಸ್ಯೆಗಳಿಂದ ಜಾಗೃತಿ ಇರಲಿ. ಕರ್ಕಟಕ ರಾಶಿಯವರ ಶಾಂತಿಗಾಗಿ ಅಮಾವಾಸ್ಯೆಯ ದಿನದಂದು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡೋದು ಅತಿ ಮುಖ್ಯ. ಓಂ ನಮಃ ಶಿವಾಯ ಅನ್ನುವಂಥದ್ದು ಮಂತ್ರವನ್ನು ಜಪನೆ ಮಾಡಿ ದುರ್ಗಾ ದೇವಿಯವರನ್ನ ಸ್ಮರಣೆ ಮಾಡೋದ್ರಿಂದ ಸಕಲ ಇಷ್ಟಾರ್ಥಿಗಳು ನಿಮ್ದು ಆಗ್ತದೆ. ಇದೇ ಆಗಿತ್ತು ಕರ್ಕಟಕ ರಾಶಿಯವರ ವೈಶಾಖ ಮಾಸದ ಭವಿಷ್ಯ. ಹಾಗೂ ನಿಮ್ದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಕೆಳಕಂಡ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಹಾಗೂ ನೇರವಾಗಿ ಬಂದು ಕೂಡ ನಮ್ಮನ್ನು ನೀವು ಕಾಣಬಹುದು. ಧನ್ಯವಾದಗಳು.